ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ, ಎಲ್ಲರೂ ಆರಾಮಾಗಿದ್ರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೆ. ನನ್ನ ಸ್ಪೆಷಲ್ ಪರ್ಸನ್ ಯಾರಂತ ಹೇಳಿ ನಿಮಗೆಲ್ಲ ಆಲ್ರೆಡಿ ಗೊತ್ತಿತ್ತು. ನಾನೊಂದು ಹಿಂದಿನ ವೀಡಿಯೋದಾಗೆ ಒಂದು ಸಲ ಹೇಳಿದೆ ಆಯ್ತು. ಈ ಸಲ ನಾನು ಒಬ್ಬಳೇ ಅಲ್ಲ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ಬೋದು, ನಿಮ್ಮನ್ನು ಎಲ್ಲ ಕಟ್ಕೊಂಡೇ ಹೋಪ ಅಂತ ಹೇಳಿ ಹೋಗ್ತಾ ಇದ್ದೆ. ತಿಂಡಿ ಮನೆಗೆ ತಿನ್ನಲಿಲ್ಲ, ಅಲ್ಲೇ ಹೋಯ್ ತಿಂಬ ಅಂತ ಹೇಳಿ ಎಂತಕ್ಕಂತ ಹೇಳ್ರು. ಆಲ್ರೆಡಿ ನಂಗೆ ಅವ್ರು ಫೋನ್ ಮಾಡಿ ಹೇಳಿರ ತಿಂಡಿ ಇಲ್ಲೇ ಮಾಡಿದೆ ಬಾ ಅಂತ ಹೇಳಿ, ಅದಕ್ಕೋಸ್ಕರ ಫೈನಲಿ ಅವ್ರ ಮನೆ ಹತ್ರ ರೀಚ್ ಆದೆ. ಕಾಂಬ ಮನೆ ಹೊರಗೆ ಯಾರು ಇದ್ರ ಕಂಡೆ, ಯಾರು ಇಲ್ಲ ಆಯ್ತು. ಕಾಂಬ ಡೋರನ್ನು ಬಡಿತೆ, ಯಾರು ಓಪನ್ ಮಾಡ್ತಾರ ಅಂತ ಹೇಳಿ ಕಾಂಬ ಡೋರ್ ಬಡಿದ್ರು ಯಾರು ಓಪನ್ನೇ ಮಾಡ್ತಾ ಇಲ್ಲ, ಮನೆಗೆ ಯಾರು ಮನುಷ್ಯರು ಇಲ್ಲ ಅಂದೇಳಿ ಅನ್ಸುತ್ತೆ. ಕಾಂಬ ಒಂದು 2 ನಿಮಿಷ ವೆಯ್ಟ್ ಮಾಡುವ, ಯಾರು ಡೋರ್ ಓಪನ್ ಮಾಡ್ತಾರ ಅಂದೇಳಿ. ಒಂದು 5 ನಿಮಿಷ ವೆಯ್ಟ್ ಮಾಡಿದೆ, ಯಾರೂ ಓಪನೇ ಮಾಡಲಿಲ್ಲ. ಯಾರು ಇಲ್ಲೇನೋ ಅಂತ ಹೇಳಿ ಅಂದ್ಕೊಂಡೆ. ಕಡೆಗೆ ಓಪನ್ ಮಾಡ್ರ ನಮ್ಮನೆ ನನ್ನ ಸ್ಪೆಷಲ್ ಪರ್ಸನ್ ಯಾರಂತ ಹೇಳ್ರೆ ನಮ್ಮನೆ ಮಗು. ನಾನು ಇವಳನ್ನೇ ಕಾಮಕ್ಕೆ ಬಂದದ್ದಾಯ್ತು. ಅವಳು ತಿಂಡಿ ತಿಂತಾ ಇದ್ದೇಳಾಯ್ತು. ನಾನು ಸ್ವಲ್ಪ ಒಂದು ದೋಸೆ ನನಗೂ ಕೊಡಂತ ಹೇಳೋದಕ್ಕೆ ಮುಚ್ಚಿಡ್ತಾ ಇದ್ಲು. ಕಡೆಗೆ ಈ ಆಟದೆಲ್ಲ ಇದು ನಾನು ತಾಕ್ಸ್ಕೊಟ್ಟಿದ್ದೆ ಆಯ್ತು ಅವಳಿಗೆ. ಅವಳದ್ರ ಪ್ರಕಾರನೇ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ಲು. ಯಾವ್ದು ಹೇಳ್ರು ಅದಕ್ಕೆ ಜೋಡಿಸಿದ್ಲು. ಚುರುಕಿದ್ಲ, ಒಂದು ಸಲ ಹೇಳ್ರು ಗೊತ್ತಾಗ್ತ. ಕಡೆ ತಿಂಡಿ ತೆಳ್ಳನ ದೋಸೆ ಮಾಡಿರ, ಕಡೆಗೆ ಕೆಂಪು ಚಟ್ನಿ ಮಾಡಿರಾಯ್ತು. ಅದನ್ನು ತಿನ್ಕೊಂಡು ಊಟಕ್ಕೆ ಎಂತ ಮಾಡೋದಂತ ಹೇಳಿ ಡಿಸ್ಕಷನ್ ಆಗ್ತಾ ಇತ್ತು. ಅದ್ರ ಗ್ಯಾಪಾಗೆ ನಮ್ಮನೆ ಮಗು ಅಡುಗೆ ಮನೆ ಒಳಗೆ ಒಂದಿಷ್ಟು ಸಕ್ಕರೆ ಹೈಕ ಬಂತು. ಸಕ್ಕರೆ ತಿಂದಂದು ಹೇಳ್ರು, ಅವಳಿಗೆ ಭಾರಿ ಇಷ್ಟ. ಕಡೆ ಜ್ಯೂಸ್ ತಂದಿರಂಬ್ರ, ಹಾಗೆ ನಾನು ಬತ್ತೆ ಅಂತ ಹೇಳಿನಲ್ಲೇ ಬಾಟ್ಲಾಗ ಜ್ಯೂಸೇ ಎಲ್ಲೂ ತೋರ್ತಾ ಇಲ್ಲ. ಲಾಸ್ಟ್ ಎಲ್ಲೋ ಒಂದು ಸ್ವಲ್ಪ ಇಟ್ಟಿರ ಕೊಟ್ರ, ಅದನ್ನು ನೀನು ಕುಡಿ ಅಂದೇಳಿ ನಾನು ಅದನ್ನು ಕುಡ್ದೆ. ಫುಲ್ ಶೆಕಿ ಅಲ್ದ, ಅದಕ್ಕೋಸ್ಕರ ಕಡೆಗೆ ನಾನು ಅಕ್ಕನ ಮನೆಗೆ ಹೊರೆ ಅವಳು ಅಡುಗೆ ಮಾಡಿ ಕೊಡ್ತಲ ಕಂಡೆ. ಅವಳು ಅಡುಗೆ ಮಾಡಿ ಕೊಡಲೇ ಇಲ್ಲ, ನೀನೇ ಮಾಡು ಇವತ್ತು, ನೀ ಮಾಡೋದು ಅಡುಗೆನೇ ನಾವೆಲ್ಲ ತಿಂಬ ಅಂದೇಳಿ ಹೇಳ. ನೀವೆಲ್ಲ ಅನ್ಕೊಂಬ್ರಿ ಅಡುಗೆ ಮಾಡೋ ಬತ್ತಿಲ್ಲ ಅಂದೇಳಿ, ನಂಗೆ ಅಡುಗೆ ಸೂಪರಾಗಿ ಮಾಡುವ ಅತ್ತ. ಹಾಗೆ ನಾನೇ ಅಡುಗೆ ಮಾಡ್ತಾಯಿದ್ನಲ್ಲ, ಅದಕ್ಕೋಸ್ಕರ ಚಿಕನ್ ಸಾರು ಮಾಡಿ ಕಬಾಬ್ ಮಾಡುವ ಅಂತ ಹೇಳಿ ಅಂದ್ಕೊಂಡೆ. ಚಿಕನ್ ಸಾರು ಎಷ್ಟು ಕುದೀತಾ ಇತ್ತಂತ ಹೇಳಿ ನೀವೇ ಕಾಣ್ತಾ ಇದ್ರಿ ಅಲ್ಲ. ಬರೀ ಕುದೋದಲ್ಲ, ಸಾರು ಅಷ್ಟೇ ಸಖತ್ ಟೇಸ್ಟಾಗಿ ಬಂದಿತ್ತು. ನಮ್ಮೂರು ಸ್ಟೈಲಾಗೆ ಅಡುಗೆ ಮಾಡಿದೆ ಆಯಿತು, ಕುಂದಾಪುರ ಸ್ಟೈಲಾಗೆ. ಕುಂದಾಪುರ ಚಿಕನ್ ಕರಿ ಮಾಡೋದು ಅಡುಗೆ ಮನೆ ಅಡುಗೆ ಮಾತ್ರ ಮಾಡೋದಲ್ಲ, ಹಾಗೆ ಕಬಾಬು ಆಯ್ತಲ್ಲ ಒಂದು ಹೆಂಗಿತ್ತಂದು ಹೇಳಿ ಟೇಸ್ಟ್ ಕಂಡೆ. ಕಬಾಬು ಸೂಪರ್ ಇತ್ತು. ಕಡೆ ಅಡುಗೆ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತು ಮೂವಿ ಕಂಡೆ. ಅಡುಗೆ ಆದಷ್ಟೇ ಅಲ್ಲ, ಊಟ ಸ್ವಲ್ಪ ಲೇಟ್ ಮಾಡುವ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಮೂವಿ ಕಂಡು. ಹಾಗೆ ಇತ್ಲ ಸೈಡಾಗಿ ನಮ್ಮನೆ ಮಗು ಎಂಥದ್ದು ಆಡ್ತಾ ಇತ್ತು. ಒಂದು ಗೊಂಬೆ ತಾಗಿಸ್ಕೊಟ್ಟಿದ್ವು ಆಯ್ತು, ಅದಕ್ಕೆ ಎಂಥದ್ದು ಹೇಳಿ ಆಡ್ತಾ ಇತ್ತಪ್ಪ. ಅವಳಷ್ಟಕ್ಕೆ ಆಡ್ತಾ ಇದ್ಲು. ಇವತ್ತಿನ ಸ್ಪೆಷಲ್ ಅಡುಗೆ ಕಂಡ್ರೆ ನಿಮಗೂ ಬಾಯಾಗಿ ನೀರು ಬಾತ್. ಹೆಂಗಿತ್ತ ಕಾಣಿ, ಒಂದು ಸೈಡ್ ಕಬಾಬ್, ಒಂದು ಸೈಡ್ ಚಿಕನ್ ಕರಿ ಇತ್ತು, ವೈಟ್ ರೈಸ್. ಟೇಸ್ಟ್ ಅಂತೂ ಸೂಪರ್ ಆಯಿತು, ನಂಗಂತೂ ಭಾರಿ ಇಷ್ಟ ಆಯ್ತು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. 2:30-3 ಗಂಟೆ ಆಯ್ತಾಯ್ತು ಅಡುಗೆ ಎಲ್ಲ ಫಿನಿಶ್ ಆಪ್ರರಿಗೆ. ಕಡೆ ಎಲ್ಲರೂ ಊಟ ಮಾಡುವ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡಿದ್ದು. ಅಡುಗೆ ನಾನೇ ಮಾಡೋದಲ್ದ, ಹಂಗೆ ಯಾರೂ ಟೇಸ್ಟ್ ಕಾಮಕ್ಕೆ ಫಸ್ಟ್ ಮುಂದೆ ಬರಲೇ ಇಲ್ಲ. ಅದಕ್ಕೆ ನಾನೇ ಫಸ್ಟ್ ಹಾಯ್ಕೊಂಡು ನಾನೇ ಟೇಸ್ಟ್ ಕಾಣ್ತೆ ಅಂತ ಹೇಳಿ ಹೇಳಿದೆ. ನಾನೇ ಟೇಸ್ಟ್ ಕಾಣ್ತಾ ಇದ್ದೆ ಕಾಂಬ ಹೆಂಗಾಯ್ತು ಅಂತ ಹೇಳಿ. ಅಡುಗೆ ಮಾತ್ರ ಸೂಪರ್ ಆಯಿತು, ನಂಗಂತೂ ಭಾರಿ ಇಷ್ಟ ಆಯ್ತು. ನಾನು ತಂಗಿ ಹತ್ರ ಅದೇ ಹೇಳ್ತಾ ಇದ್ದೆ, ಸೂಪರ್ ಆಯ್ತು ಅಡುಗೆ, ನೀನು ಟೇಸ್ಟ್ ಕಾಣ ಅಂದೇಳಿ ಹೇಳ್ತಾ ಇದ್ದೆ. ಹಾಗೆ ನಮ್ಮನೆ ಹೆಣ್ಣು ಈ ಸೈಡ್ ಆಡ್ತಾ ಇತ್ತು. ಸುಮಾರು ಹೊತ್ತು ಕೂತ್ಕೊಂತಲೆ, ಯಾರೂ ಮಾತಾಡ್ಸೋದಿಲ್ಲ ಅಂತ ಗೊತ್ತಾಯ್ತು. ಹಾಗೆ ಅವಳಷ್ಟಕ್ಕೆ ಅವಳೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ಲ. ಒಂದು ಬಾಕ್ಸಾಗೆಲ್ಲ ಬಾಲ್ ಹಾಕ್ಕೊಂಡೇಳಿ ಅದನ್ನೆಲ್ಲ ತೆಗ್ದು ಔಟ್ ಸೈಡ್ ಹಾಕ್ತಾ ಇದ್ಲು. ಎಂತಕ್ಕಂತ ಹೇಳಿದ್ರು ಕ್ಲೀನ್ ಮಾಡೋಕೆ ಯಾರು ಸಿಕ್ಕತ್ರಲ್ಲ, ಅದಕ್ಕೋಸ್ಕರ ಕಡೆ ಆಡ್ತಾ ಇದ್ಲು. ಕಡೆ ಅಲ್ಲೇ ಮನೆ ಕಂಡ್ಲು. ಕಡೆಗೆ ಎಂತ ಆಯ್ತು ಅಂತ ಹೇಳಿದ್ರೆ 4:15-5 ಗಂಟೆ ಆತ ಬಂತ. ಹಾಗೆ ಚಹಾ ಮಾಡು ಅಂತ ಹೇಳಿ ಚಹಾ ಮಾಡ್ತಾಯಿದ್ದೆ. ಅದು ತಂಗಿ ಹತ್ರ ಚಹಾ ಮಾಡಿಕೊಡಂದೆ, ಇಲ್ಲ ನೀನೇ ಚಹಾ ಮಾಡ್ರೆ ಟೇಸ್ಟ್ ಆಗಿರುತ್ತೆ ಅಂತ ಹೇಳ. ಕಡೆಗೆ ಎಂತ ಮಾಡಿದೆ ಅಂತ ಹೇಳಿದ್ರೆ ನಾನೇ ಚಹಾ ಮಾಡಿದೆ. ಫಸ್ಟ್ ಮಾಡೋದಿಲ್ಲ ಅಂತ ಹೇಳಿದೆ, ಕಡೆಗೆ ನಾನೇ ಮಾಡಿಕೊಡ್ತೆ ಅಂತ ಹೇಳಿ ಚಹಾ ಮಾಡಿ ನಾನು ಕುಡ್ದವರಿಗೆಲ್ಲ ಚಹಾ ಕೊಟ್ಟೆ. ಹಾಗೆ ಚಹಾ ಎಲ್ಲ ಕುಡ್ದಾಯ್ತು. ಕಡೆಗೆ ನನ್ನ ಮತ್ತೊಂದು ಅಕ್ಕ ಕಡೆ ಮಗು ಎಲ್ಲ ಬಂತು. ಎಂತಕ್ಕಂದ್ರೆ ಎಲ್ಲ ಹೊಟ್ಟೆ ಇದ್ವಲ್ಲ, ಅವಳ ಹತ್ರನೂ ಬಂದು ಹೋಗಂತ ಹೇಳಿ ಹೇಳ್ದು. ಅವಳು ಬಂದ್ಲು, ಅವಳಿಗೂ ಮಾಡೋದು ಚಹಾನು ಕೊಟ್ಟೆ. ನಮ್ಮನೆ ಮಗು ನಮ್ಮನ್ನೆಲ್ಲ ಕಣ್ಣು ನೆಗೆ ಆಡ್ತಾ ಇತ್ತು. ಫಸ್ಟ್ ಅವಳು ಅಡ್ಜಸ್ಟ್ ಆಗೋದೇ ಕಷ್ಟ. ಬಂದ್ಲ, ಮುಖ ಪರಿಚಯ ನೋಡಿನಲ್ಲ ಅಂತ ಹೇಳಿ ಅನ್ಸುತ್ತೆ, ನಗಾಡೋದಿಲ್ಲ. ಕಡೆಗೆ ಲಾಸ್ಟ್ ಹೊರಡ್ತು 9 ಎಲ್ಲರನ್ನೂ ನಗಾಡಿಸಿ ಎಲ್ಲರಿಗೂ ಕೈ ಕೊಡ್ತಾಯಿದ್ಲ, ಶೇಕ್ ಹ್ಯಾಂಡ್ ಕೊಡ್ತಾಯಿದ್ಲ, ಹೈಫೈ ಮಾಡ್ತಾಯಿದ್ಲ.
ಹಾಗೆ ಅವರು ಚಹಾ ಕುಡ್ಕೊಂಡು ಅಲ್ಲಿಂದ ಹೊರಟ್ರು. ಇದು ಇವತ್ತಿನ ವೀಡಿಯೋ ಐತೆ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಾಗ ಮತ್ತೆ ಸಿಗ್ತೇವೆ. ಥ್ಯಾಂಕ್ ಯು.